ಮೊನ್ನೆ ಚಿನ್ನಯ್ಯನ ಸ್ಟೇಟ್ಮೆಂಟ್ ಏನಿತ್ತು, ಅವನ 183 ಮತ್ತೆ ಹೊಸದಾಗಿ ಮಾಡಿದಂತ ಸ್ಟೇಟ್ಮೆಂಟ್ ಏನಿದೆ, ಅದು ಅಪೂರ್ಣ ಆಗಿದೆ. ಅಂದ್ರೆ ಆ, ಸಂಪೂರ್ಣ ಹೇಳಿಕೆಯನ್ನ ಆತ ಕೊಟ್ಟಿಲ್ಲ. ಅರ್ಧದಷ್ಟು ಹೇಳಿಕೆಗಳನ್ನ ಮಾತ್ರ ರೆಕಾರ್ಡ್ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಚಿನ್ನಯ್ಯನ 183 ಸ್ಟೇಟ್ಮೆಂಟ್ ಎರಡನೇ ಭಾಗ ರೆಕಾರ್ಡ್ ಆಗುತ್ತೆ. ಅದು ನಾಳೆ ಆಗುತ್ತೆ. ಬಹುಶಃ ಈ ಮಾಹಿತಿನ ನೀವು ಆ, ಬೇರೆ ಯಾವುದೇ ಸುದ್ದಿ ಮಾಧ್ಯಮಗಳಲ್ಲಿ ನೋಡದಲ್ಲೇ ಇರ್ಬೋದು. ಅದು ಬೆಂಗಳೂರು ಪೋಸ್ಟ್ ಇದನ್ನ ವರದಿ ಮಾಡಿದೆ. ಅದನ್ನ ಬಿಟ್ರೆ ಬೇರೆ ಎಲ್ಲೂ ಕೂಡ ಇದು ಕಂಡು ಬಂದಿಲ್ಲ. ಬಹುಶಃ ಮಾಹಿತಿ ಕೊರತೆ ಇರ್ಬೋದು. ಆ, ನಾಳೆ ಚಿನ್ನಯ್ಯನ ಸ್ಟೇಟ್ಮೆಂಟ್ 183 ಏನಿದೆ ಅದರ ಎರಡನೇ ಭಾಗ ರೆಕಾರ್ಡ್ ಆಗತ್ತೆ. ಸ್ನೇಹಿತರೆ, ಈಗ ಅವನು ಈಗ ಏನ್ ಹೇಳಿದಾನೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದು ಕ್ಲೋಸ್ಡ್ ರೂಮ್ ನಲ್ಲಿ ನಡೀತದೆ. ಅಂದ್ರೆ ಅದು ಗುಪ್ತವಾದ ಮಾಹಿತಿ ಇರುತ್ತೆ. ಅದು ಜಡ್ಜಿಂಗ್ ಮಾತ್ರ ಗೊತ್ತಿರುತ್ತೆ. ಆ ಸ್ಟೇಟ್ಮೆಂಟ್ ಇಡಿಯಾಗಿ ರೆಕಾರ್ಡ್ ಆದ ನಂತರ ಅದರ ಪ್ರತಿಯನ್ನ ತನಿಖಾಧಿಕಾರಿಗೆ ಅದನ್ನ ಕೊಡಲಾಗತ್ತೆ. ಇದು ಪ್ರೊಸೀಜರ್ ಅದು. ಹೀಗಾಗಿ ಅವನು ಮೊದಲ ಭಾಗದಲ್ಲಿ ಏನ್ ಹೇಳಿದಾನೆ ಗೊತ್ತಿಲ್ಲ, ಎರಡನೇ ಭಾಗದಲ್ಲಿ ಏನ್ ಹೇಳಿದಾನೆ ಅದನ್ನು ಕೂಡ ನಾವು ಗಮನಿಸಿ ನೋಡ್ಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಸಣ್ಣ ಮಾಹಿತಿಯನ್ನ ನಿಮ್ಗೆ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ. ಈ ಏನ್ 183 ಸ್ಟೇಟ್ಮೆಂಟ್ ಏನ್ ಚಿನ್ನಯ್ಯ ಕೊಡ್ತಾ ಇದ್ದಾರೆ, ಇದು ಈ ತನಿಖೆಯಲ್ಲಿ ಬಹಳ ಮುಖ್ಯವಾದ ತಿರುವನ್ನ ನೀಡುತ್ತೆ ಅನ್ನುವಂಥದ್ದು SITಯ ಮಾತು. ಬಹಳ ಮುಖ್ಯವಾದ ತಿರುವನ್ನ ಇದು ಕೊಡುತ್ತೆ ಅನ್ನುವಂತ ಮಾಹಿತಿ ಇದೆ. ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ. ಇದು ಮೊದಲನೇ ಮಾಹಿತಿ ನಿಮ್ಮ ಗಮನದಲ್ಲಿರ್ಲಿ ಅಂತ ಹೇಳಿ. ಎರಡನೇದು, ನಾಳೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅಂತೇಳಿ ಹಲವಾರು ಸಂಘ ಸಂಸ್ಥೆಗಳು, ಸಮಾನ ಮನಸ್ಕರು, ನ್ಯಾಯ ಮತ್ತು ಸತ್ಯ, ಅದರ ಪರವಾಗಿ ಕಾಳಜಿ ಇರುವಂತಹ, ಮಾನವೀಯ ತುಡಿತ ಇರುವಂತಹ ನೂರಾರು ಮಂದಿ ಎಲ್ಲ ಸೇರ್ಕೊಂಡು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಹಳಷ್ಟು ಸಾಹಿತಿಗಳು, ಗಣ್ಯರು, ಚಿಂತಕರು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ತುಂಬಾ ದೊಡ್ಡ ಪ್ರತಿಭಟನೆ. ಬಹಳ ಮುಖ್ಯವಾಗಿ ಈ SIT ತನಿಖೆ ಮೇಲೆ ಸರ್ಕಾರ ಏನು ಒತ್ತಡವನ್ನು ಹೇರ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. SITಗೆ ಫ್ರೀ ಹ್ಯಾಂಡ್ ಕೊಡ್ಬೇಕು ಅನ್ನೋದು ಅದರ ಒಂದು ಬೇಡಿಕೆಗಳಲ್ಲಿ ಒಂದು. ಅದಲ್ಲದೆ ಧರ್ಮಸ್ಥಳದಲ್ಲಿ ನಡೆದ ಎಲ್ಲಾ ಬಗೆಯ ದೌರ್ಜನ್ಯಗಳ ಕುರಿತಾದ ತನಿಖೆ ಆಗ್ಬೇಕು ಅಂತ ಹೇಳಿ ಹಕ್ಕೊತ್ತಾಯವನ್ನ ಮಂಡಿಸಲಾಗ್ತಾ ಇದೆ. ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೇದವಲ್ಲಿ, ಪದ್ಮಲತಾ, ಯಮುನಾ, ನಾರಾಯಣ, ಸೌಜನ್ಯ ಈ ಎಲ್ಲ ಪ್ರಕರಣಗಳ ತನಿಖೆ ಕೂಡ ಮಾಡಬೇಕು ಅನ್ನುವಂಥದ್ದು. ಅದಾದ ನಂತರ ಅಲ್ಲಿ ಏನು ಅಸಹಜ ಸಾವುಗಳು ಸಂಭವಿಸಿತು, ಅಂದ್ರೆ ಈಗ ಅಟ್ಲೀಸ್ಟ್ ನಾವು ಈ ಹೆಸರುಗಳನ್ನಾದ್ರೂ ಹೇಳ್ತೀವಿ, ವೇದವಲ್ಲಿ, ಪದ್ಮಲತಾ, ನಾರಾಯಣ ಅಂತ ಹೆಸರುಗಳಾದ್ರೂ ಹೇಳ್ತೀವಿ. ಆದ್ರೆ ಹೆಸರುಗಳೇ ಗೊತ್ತಿಲ್ಲದೆ, ಹೆಸರೇ ಇಲ್ಲದೆ ಸತ್ತು ಹೋದ ಜೀವಗಳು ಅದೆಷ್ಟೋ ಅಲ್ಲಿ. ಆ ಜೀವಗಳಿಗೂ ಕೂಡ ನ್ಯಾಯ ಸಿಗ್ಬೇಕು, ಅದರ ತನಿಖೆ ಕೂಡ ಆಗ್ಬೇಕು ಅನ್ನುವಂಥದ್ದು. ಮತ್ತೆ ಧರ್ಮಸ್ಥಳ ಭಾಗದಲ್ಲಿ ಏನು ಭೂಮಾಫಿಯಾ ಏನ್ ನಡೆದಿದೆ, ಅಲ್ಲಿನ ಭೂಮಿ ಬಡ ಜನರಿಂದ ಏನ್ ಭೂಮಿಯನ್ನ ಕಿತ್ಕೊಳ್ಳಲಾಗಿದೆ ಅದರ ಕುರಿತು ಕೂಡ ತನಿಖೆ ನಡೆಯಬೇಕು. ಮತ್ತೆ ದಲಿತರ ಮೇಲಾಗಿರೋ ದೌರ್ಜನ್ಯಗಳು, ಮತ್ತೆ ಅವರ ಭೂಮಿಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಸಮಸ್ಯೆಗಳು, ಇದೆಲ್ಲರೂ ಕೂಡ ಅಡ್ರೆಸ್ ಮಾಡ್ಬೇಕು ಸರ್ಕಾರ ಅನ್ನುವಂತ ಒತ್ತಾಯವನ್ನು ಇಟ್ಕೊಂಡು ಈ ಪ್ರತಿಭಟನೆ ನಡೀತಾ ಇದೆ. ಸ್ನೇಹಿತರೆ, ಇದು ಎರಡನೇ ಮುಖ್ಯವಾದ ಅಪ್ಡೇಟ್ ನಿಮ್ಗೆ ಹೇಳ್ಬೇಕಿತ್ತು. ಬೆಂಗಳೂರಿನಲ್ಲಿರೋರು ಸಾಧ್ಯವಾದ್ರೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ. ಒಂದು ಐತಿಹಾಸಿಕವಾದ ಸಂದರ್ಭ ಇದು. ಅಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಸುಮ್ನೆ ಎಲ್ಲೋ ಮಾತಾಡ್ಕೊಂಡು ಸುಮ್ನೆ ಕೂತ್ರೆ ಆಗೋದಿಲ್ಲ. ಈ ತರದ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಬಹಳ ಶಾಂತಿಯುತವಾದ ಪ್ರತಿಭಟನೆ ಅದು. ಅದರಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಯಾರೇ ಸಾಧ್ಯ ಆಗುತ್ತೆ ನಾಳೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ ವಿನಂತಿಸ್ಕೊಳ್ತೀನಿ. ಮೂರನೇದು ಮತ್ತೆ ಬಹಳ ಮುಖ್ಯವಾದ ಅಪ್ಡೇಟ್ ಅನ್ನ ನಿಮ್ಗೆ ನಾನು ಕೊಡ್ಬೇಕಾಗಿದೆ. ಒಂದು ಏನು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿದೆ, ನಾನು ಮನೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ. ಪುರಂದರ ಮತ್ತು ತುಕಾರಾಮ್ ಅನ್ನುವಂತ ಇಬ್ಬರು ಧರ್ಮಸ್ಥಳದ ಗ್ರಾಮಸ್ಥರು ಹೈಕೋರ್ಟ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ಗೆ ಅವರ ಅರ್ಜಿಯನ್ನ ರಿಟ್ ಅನ್ನ ಸಲ್ಲಿಸುವುದಕ್ಕೆ ಮುನ್ನ ಅವರು SIT ಮುಂದೆ ಒಂದು ದೂರನ್ನ ಕೊಟ್ಟಿದ್ರು. ಅಂದ್ರೆ ನಾವಿಲ್ಲಿ ಸ್ಥಳೀಯರಿದ್ದೀವಿ, ಈ ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಏನಿದ್ದಾನೆ ಅವನು ತಾನು ಬರಿಯಲ್ಸ್ ಮಾಡುವಂತ ಸಂದರ್ಭದಲ್ಲಿ ಯಾರು ನೋಡಿಲ್ಲ ಅಂತ ಆತ ಅನ್ಕೊಂಡಿದ್ದಾನೆ. ಆದ್ರೆ ನಾವು ನೋಡಿದೀವಿ, ಅವನು ಸರಿಯಾದ ಜಾಗಗಳನ್ನ ತೋರಿಸ್ತಾ ಇಲ್ಲ. ಹೀಗಾಗಿ ನಮಗೊಂದು ಅವಕಾಶ ಕೊಡಿ ಅಂತ ಬಹಳ ಹಿಂದೆನೆ ಅವರು, ಅಂದ್ರೆ ಎಕ್ಸಿಬಿಷನ್ ನಡೀತಿದ್ದ ಕಾಲದಲ್ಲೇ ಅವರು ದೂರನ್ನ ಕೊಟ್ಟಿದ್ರು.
ಆದ್ರೆ ದೂರಿಗೆ SIT ಅದಕ್ಕೆ ಗಮನ ಕೊಟ್ಟಿರ್ಲಿಲ್ಲ. ಅದಕ್ಕೆ SITಗೆ ಅದರದ್ದೇ ಆದಂತ ತಾಂತ್ರಿಕ ಸಮಸ್ಯೆಗಳು ಇದ್ವು. ಹೀಗಾಗಿ ಆ ದೂರನ್ನ ಎಂಟರ್ಟೈನ್ ಮಾಡಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಹೈಕೋರ್ಟ್ ಮೊರೆ ಬಂದಿದ್ರು. ಈಗ ಹೈಕೋರ್ಟ್ ನಲ್ಲಿ ಆ ಪ್ರಕರಣ ನಡೀತಾ ಇದೆ, ತಮಗೆ ಗೊತ್ತಿದೆ. ಆ ಮೊನ್ನೆ ನಡೆದಂತ ಏನು ಪ್ರೊಸೀಡಿಂಗ್ಸ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಹಳ ಮುಖ್ಯವಾಗಿ ಅಲ್ಲಿ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಅವರು ಹೇಳಿದ್ದ ಮಾತು ಏನು ಅಂತಂದ್ರೆ, ಈ ಕೇಸಲ್ಲಿ ಚಿನ್ನಯ್ಯ ಹೇಳ್ಕೊಂಡಂತ ಮಾಹಿತಿ ಏನಿದೆ ಅದಕ್ಕೆ ಹೊರತಾಗಿ ನಿಮ್ಮ ಹತ್ರ ಏನಿದೆ, ನಿಮ್ಮ ಏನು ನೀವು ಇಂಡಿವಿಜುವಲ್ ಆಗಿ ನಿಮ್ಮ ಏನ್ ಅಬ್ಸರ್ವೇಷನ್ಸ್ ಇದೆ ಅದನ್ನ ನೀವು ಕೋರ್ಟ್ ಮುಂದೆ ಆನ್ ರೆಕಾರ್ಡ್ ತಗೊಂಬನ್ನಿ, ಆಗ ನಾವು ಪರಿಶೀಲನೆ ಮಾಡ್ತೀವಿ ಅನ್ನೋಂತ ಮಾತನ್ನ ನ್ಯಾಯಮೂರ್ತಿಗಳು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ 26ನೇ ತಾರೀಕು ಅಂದ್ರೆ ನಾಡಿದ್ದು ಆ ಪ್ರಕರಣ ಬರ್ಬೇಕಿತ್ತು. ಆದ್ರೆ ಕಾರಣ ಏನೋ ಗೊತ್ತಿಲ್ಲ, ಅದು ನಾಳೆನೇ ಪ್ರಕರಣ ವಿಚಾರಣೆಗೆ ಬರ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಬಹಳ ದೊಡ್ಡ ಬೆಳವಣಿಗೆ ಇದು. ನಾಳೆ ಹೈಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ಇದೆ. ಈಗ ಈ ಪುರಂದರ ಮತ್ತು ತುಕಾರಾಮ್ ಅವರ ವಾದ ಏನು, ಅವರು ಏನ್ ಸಬ್ಮಿಷನ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ, ಈ ಇಬ್ಬರು ಗ್ರಾಮಸ್ಥಳದ ಸ್ಥಳೀಯರ ಪ್ರಕಾರ ಸ್ಥಳೀಯರ ಪರವಾಗಿ ದೀಪಕ್ ಕೋಸ್ಲಾ ಅವರು ಅಂದ್ರೆ ಹಿರಿಯ ನ್ಯಾಯವಾದಿಗಳು, ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯವಾದಿಗಳು, ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ರಾಣಿ ನಲ್ವಾ ಅಂತ ಹೇಳಿ ಇನ್ನೊಬ್ರು ಅಡ್ವೊಕೇಟ್, ಅವರು ಅಸಿಸ್ಟ್ ಮಾಡ್ತಾ ಇದ್ದಾರೆ. ಈಗ ಅವರ ವಾದ ಏನಿದೆ ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹೀಗಾಗಿ ನಾಳೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಕೋರ್ಟ್ ನಲ್ಲಿ ಏನಾಗುತ್ತೆ, ಅಲ್ಲಿ ಜಡ್ಜ್ಮೆಂಟ್ ಅಂದ್ರೆ ಆರ್ಡರ್ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಇಬ್ಬರು ಸ್ಥಳೀಯರ ವಾದ ಏನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಇವರು ನ್ಯಾಯಾಲಯದ ಮುಂದೆ ಒಂದು ಫೋಟೋಗ್ರಾಫ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾಳೆ ಅದನ್ನ ಆನ್ ರೆಕಾರ್ಡ್ ತರ್ತಾ ಇದ್ದಾರೆ. ಒಂದು ಫೋಟೋಗ್ರಾಫ್ ಅನ್ನ ಅವರು ಮುಂದೆ ಇಡ್ತಾ ಇದ್ದಾರೆ. ಈ ಫೋಟೋಗ್ರಾಫ್ ಬಗ್ಗೆ ನಿಮ್ಗೆ ಏನಾದ್ರು ಕುತೂಹಲ ಇದ್ರೆ ಬೆಂಗಳೂರು ಪೋಸ್ಟ್ ಅನ್ನುವಂತ ನ್ಯೂಸ್ ಪೋರ್ಟಲ್ಗೆ ಹೋಗಿ ಅದರಲ್ಲಿ ಅವರು ಒಂದು ಸ್ಟೋರಿಯನ್ನ ಮಾಡಿದ್ದಾರೆ ಮತ್ತು ಆ ಫೋಟೋಗ್ರಾಫ್ ಅನ್ನು ಕೂಡ ಹಾಕಿದ್ದಾರೆ. ನೀವು ಅದನ್ನ ನೋಡ್ಬೋದು ಬೆಂಗಳೂರು ಪೋಸ್ಟ್ ನಲ್ಲಿ. ಈ ಫೋಟೋಗ್ರಾಫ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ ಫೋಟೋಗ್ರಾಫ್ ಎಲ್ಲಿಯದು ಅಂತಂದ್ರೆ, ಇದನ್ನ ನಾವು ಅವರು ತೋರ್ಸಕ್ಕೆ ಹೊರಟಿರುವಂತ ಜಾಗ ಅಂದ್ರೆ ಅವರು ಎಲ್ಲಿ ನಾವು ಎಕ್ಸಿಬಿಷನ್ ಆಗ್ಬೇಕು ಅಥವಾ ಬಾಡೀಸ್ ಇದೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ರು, ಆ ಜಾಗದಲ್ಲಿ ತೆಗೆದ ಫೋಟೋಗ್ರಾಫ್ ಅನ್ನು ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಇನ್ನೊಂದು ವಿಶೇಷವಾದ ಮಾತನ್ನ ಅಲ್ಲಿ ಸೇರಿಸಿದ್ದಾರೆ. ಅದು ಬಹಳ ಮುಖ್ಯವಾದ ಮಾತು. ಸ್ಕೆಲಿಟನ್ ರಿಮೀನ್ಸ್ ಕ್ಲಾತ್ ಇನ್ ಡೆನಿಮ್ ಟ್ರೌಸರ್ ಲೈಯಿಂಗ್ ಅಬೋವ್ ದ ಅರ್ತ್ ಅಂತ ಹೇಳಿ. ಅಂದ್ರೆ ಡೆನಿಮ್ ಟ್ರೌಸರ್, ಡೆನಿಮ್ ಬಟ್ಟೆ ಅಂದ್ರೆ ಇದು ಪ್ಯಾಂಟ್ ಅನ್ನ ಹಾಕೊಂಡಂತ ಸ್ಕೆಲಿಟನ್ ಅನ್ನ ಆ ಫೋಟೋಗ್ರಾಫ್ ಅಲ್ಲಿ ನೋಡ್ಬೋದು. ನೀವು ಚಿತ್ರದಲ್ಲೂ ಕೂಡ ನೀವು ಗಮನಿಸಬಹುದು. ಆ ಅವಶೇಷ ಏನಿದೆ ಅದ್ರ ಕೊಳತು ಹೋಗಿದೆ, ಅಸ್ಥಿ ಪಂಜರನೇ ಇರೋದು. ಆದ್ರೆ ಅದಕ್ಕೆ ತೊಡಿಸಿದ ಬಟ್ಟೆ, ಅವ್ರು ತೊಡ್ಕೊಂಡಂತ ಬಟ್ಟೆ ಏನಿತ್ತಲ್ಲ, ಟ್ರೌಸರ್ ಏನಿತ್ತಲ್ಲ, ಅದ್ರ ಪ್ಯಾಂಟ್ ಏನಿತ್ತು ಅದು ಅದೇ ರೀತಿ ಇದೆ. ಅದ್ರ ಅರ್ಥ ಏನು ಅಂತ ನೀವು ಕೇಳ್ಬೋದು, ಅಲ್ಲಿ ಏನ್ ವಿಶೇಷ ಅಂತ ಕೇಳ್ಬೋದು. ಅಂದ್ರೆ ಇದು ಪೋಸ್ಟ್ ಮಾರ್ಟಮ್ ಆಗದ ಬಾಡಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಅದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದು ಡೆನಿಮ್ ಟ್ರೌಸರ್ ನಲ್ಲಿ ಅದು ಕಾಣಿಸುತ್ತೆ ಅದು ಅಂತ. ಆಮೇಲೆ ಈ ಫೋಟೋಗ್ರಾಫ್ ಅನ್ನ ಅವರು ಬಹಳ ಅಧಿಕೃತವಾದ ಫೋಟೋ, ಅದು ನಾವು ಬಹಳ ಮುಖ್ಯವಾದ ಫೋಟೋ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ದಿಸ್ ಫೋಟೋಗ್ರಾಫ್ ಈಸ್ ನಾಟ್ ಸ್ಪೆಕ್ಯುಲೇಟಿವ್ ಮೆಟೀರಿಯಲ್ ಅಂತ ಹೇಳಿದ್ರೆ, ಊಹಾಪೋಹ ಅಥವಾ ಏನೋ ಒಂದು ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಫೋಟೋ ತಂದಿರೋದಲ್ಲ. ಇದು ಬಹಳ ಜವಾಬ್ದಾರಿಯಿಂದ ಆ ಜಾಗದಲ್ಲಿ ಇವ್ರು ಯಾವ ಜಾಗವನ್ನ ತೋರಿಸ್ಲಿಕ್ಕಿದಾರೋ ಆ ಜಾಗದಿಂದ ಖುದ್ದಾಗಿ ಅವರೇ ಅದನ್ನ ತೆಗೆದಂತ ಫೋಟೋಗ್ರಾಫ್ಸ್. ಮತ್ತೆ ಈ ಚಿತ್ರನೇ ಸಾಕಷ್ಟು ವಿಷಯಗಳನ್ನ ಹೇಳುತ್ತೆ, ಇಟ್ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಹ್ಯೂಮನ್ ರಿಮೇನ್ಸ್ ಆರ್ ವಿಸಿಬಲ್ ಟು ದ ನೇಕೆಡ್ ಐ ಅಂತ ಹೇಳ್ತಾರೆ, ಲೈಯಿಂಗ್ ಇನ್ ಓಪನ್ ಅಂಡ್ ಆಕ್ಸೆಸಿಬಲ್ ಪಬ್ಲಿಕ್ ಸ್ಪೇಸ್ ಅಂತ ಅವ್ರು ಹೇಳ್ತಾರೆ. ಸಾರ್ವಜನಿಕರು ಓಡಾಡಬಹುದಾದಂತ ಮತ್ತೆ ಬರಿಗಣ್ಣಿನಿಂದ ಕಾಣಿಸುವಂತ ಜಾಗದಲ್ಲಿ ಈ ಅವಶೇಷಗಳು ಕಾಣಿಸ್ತವೆ ಅಂತ ಹೇಳಿ ಅವರು ಅದರಲ್ಲಿ ಹೇಳ್ತಾರೆ.
ಆ ನಂತರ ಪಿಟಿಷನರ್ಸ್ ಪರವಾಗಿ ಪಿಟಿಷನರ್ಸ್ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ನಾವು ಯಾವುದೇ ರೆಫರೆನ್ಸ್ ಅಲ್ಲಿ ನಾವು ಇದನ್ನ ಹೇಳ್ತಾ ಇಲ್ಲ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ತಾ ಇಲ್ಲ, ನಾವು ಇದರ ಐ ವಿಟ್ನೆಸ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಪಿಟಿಷನರ್ಸ್ ಸಬ್ಮಿಟ್ ದಟ್ ದೇ ಆರ್ ಇಂಡಿಪೆಂಡೆಂಟ್ ಐ ವಿಟ್ನೆಸ್ who on prior occasions have personally witnessed the complainant Chinnaya burying bodies at this very site ಅಂತ ಹೇಳಿ. ಯಾರು ಕೇಸ್ ನಂಬರ್ 39/2025 ನ ಸಾಕ್ಷಿ ದೂರದಾರ ಇದ್ದಾನೆ, ಮತ್ತೆ ಅದೇ ಪ್ರಕರಣದಲ್ಲಿ ಆರೋಪಿನೂ ಆಗಿದ್ದಾನೆ ಚಿನ್ನಯ್ಯ, ಆತ ಈ ಬರಿಯಲ್ಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಖುದ್ದಾಗಿ ನಮ್ಮ ಕಣ್ಣಿಂದ ನೋಡಿದ್ದೇವೆ ಅಂತ ಅವರು ಅದರಲ್ಲಿ ಹೇಳ್ತಾರೆ. ಆಮೇಲೆ ಇದರಲ್ಲಿ ಅವನ ಹೇಳಿಕೆಗೂ ಇದಕ್ಕೂ ಇದಿಲ್ಲ, ಸಂಬಂಧ ಇಲ್ಲ. ಅವನ ಹೇಳಿಕೆ ಯಾವುದೇ ರೀತಿಯಾಗ್ಲಿ ಬದಲಾಯಿಸ್ಕೊಳ್ಳಿ, ಆದ್ರೆ ನಮ್ಮ ಸತ್ಯ ಅದು ನಮಗೆ ಸ್ಪಷ್ಟವಾಗಿದೆ, ಹೀಗಾಗಿ ನಾವು ಇದನ್ನು ಮುಂದೆ ಇಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಂತರ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ, even if Chinnaya's later accounts are excluded, the petitioner's own direct observation and this photographic record stands as credible and independent material ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಈ ಫೋಟೋಗ್ರಾಫ್ ತೋರಿಸೋದ್ರ ಜೊತೆಗೆ ಅವರು ಕೋರ್ಟಿಗೆ ಏನ್ ಹೇಳಕ್ ಬಯಸ್ತಾ ಇದ್ದಾರೆ ಅಂದ್ರೆ, ಇನ್ ದೀಸ್ ಸರ್ಕಮ್ಸ್ಟಾನ್ಸಸ್ ದ ಪಿಟಿಷನರ್ಸ್ ರೆಸ್ಪೆಕ್ಟ್ಫುಲಿ ಕಂಟೆಂಟ್ ದಟ್ ದ ಫೋಟೋಗ್ರಾಫ್ ಕಾನ್ಸ್ಟಿಟ್ಯೂಟ್ಸ್ ದ ವೆರಿ ಕೈಂಡ್ ಆಫ್ ಇಂಡಿಪೆಂಡೆಂಟ್ corroboration this honorable high court has called for. It warrants at least a preliminary judicially monitored verification by way of court commissioner, or in the alternative a time bound excavation by SIT to preserve evidence from loss or tampering ಅಂತ ಹೇಳಿ. ಈಗ ಆಗ್ಬೇಕಾಗಿರೋ ಕೆಲಸ ಏನು, ಅವ್ರು ಕೇಳ್ತಾ ಇರೋದೇನು ಅಂತಂದ್ರೆ, ಏನು ಅಂತಂದ್ರೆ ಇದನ್ನ ಜುಡಿಷಿಯಲಿ ಮಾನಿಟರ್ಡ್ ವೆರಿಫಿಕೇಶನ್ ಆಗ್ಬೇಕು ಅಂತಂದ್ರೆ ಆತ ಕೇಳ್ತಾರೆ. ಅವರು ಮುಂದೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ಅವ್ರು ಬರೀತಾರೆ, ಅಂದ್ರೆ ಅವ್ರು ಕೋರ್ಟ್ ಕಮಿಷನ್ ನೇಮಕ ಮಾಡೋ ಬಗ್ಗೆ. ಮತ್ತೆ ಒಂದು ಟೈಮ್ ಬೌಂಡೆಡ್ ವೆರಿಫಿಕೇಶನ್ ಆಗ್ಬೇಕು, ಯಾಕೆಂದ್ರೆ ಅಲ್ಲಿ ಇವ್ರು ಏನ್ ನೋಡಿದಾರೋ ಆ ಫೋಟೋಗ್ರಾಫ್ಸ್ ಈಗಾಗಲೇ ಪಬ್ಲಿಕ್ ಡೊಮೈನ್ ಬಂದಿರೋದ್ರಿಂದ ಆ ಜಾಗಗಳಿಗೆ ಇನ್ಯಾರೋ ಹೋಗಿ ಅದನ್ನೆಲ್ಲ ಟ್ಯಾಂಪರ್ ಮಾಡೋ ಸಾಧ್ಯ, ಎಷ್ಟು ಸಾಧ್ಯವೋ ಅಷ್ಟು ಬೇಗ ಟೈಮ್ ಬೌಂಡ್ ನಲ್ಲಿ ಇದಾಗಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ನೋಡಿ, ಈ ಕೇಸ್ನ ಘಟನೆಗೆ ಸಂಬಂಧಪಟ್ಟಂತೆ ಅವರು ಒಂದಷ್ಟು ತಮ್ಮ ಏನ್ ಮೆಮೋನಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಕೇಸ್ ಬಂದಾದ ನಂತರ ಏನೇನಾಗಿದೆ ಅಂತ ಹೇಳಿ, 2 ತಿಂಗಳಿಂದ ಇದು ನ್ಯಾಷನಲ್ ಅಟೆನ್ಷನ್ ತಗೊಂಡಿರುವಂತದ್ದು, ಅಲ್ಲಿ ಮೀಡಿಯಾ ಪ್ರೆಸೆನ್ಸ್ ಇರುವಂತದ್ದು, ನ್ಯಾಷನಲ್ ಮೀಡಿಯಾ ಪ್ರೆಸೆನ್ಸ್ ಇರುವಂತದ್ದು, ಇನ್ನೊಂದು ಆ ತರದ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅದೆಲ್ಲದರ ನಡುವೆನೂ ಕೂಡ ಅವರು ಬಂಗ್ಲೆಗುಡ್ಡದಲ್ಲಿ ಅಂದ್ರೆ 1 ಡಜನ್ಗೂ ಹೆಚ್ಚು ಅವಶೇಷಗಳನ್ನ SIT ತೆಗೆಯೋದಕ್ಕೆ ಇಷ್ಟು ಸಮಯ ಬೇಕಾಯ್ತು ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಾರೆ. ನೋಡಿ, ಡಿಸ್ಪೈಟ್ ದಿಸ್ ಸ್ಯಾಚುರೇಷನ್ ಆಫ್ ಸೆಕ್ಯೂರಿಟಿ ಅಂಡ್ ಸ್ಕ್ರೂಟಿನಿ, ಅಂದ್ರೆ 100 ಜನ ಪೊಲೀಸರುಗಳು ಆಡ್ತಾ ಇದ್ರು, SIT ತಂಡ ಅಲ್ಲಿ ಬೀಡ್ ಬಿಟ್ಟಿದೆ, ಇಷ್ಟೆಲ್ಲ ಇದ್ರು ಕೂಡ, ಅಂದ್ರೆ ಕ್ಲೋಸ್ ಮಾನಿಟರಿಂಗ್ ನಡೀತಾ ಇದ್ರು ಕೂಡ, ಡಿಸ್ಪೈಟ್ this saturation of security and scrutiny, it took more than 2 months for the respondent ಅಂದ್ರೆ ಇದರಲ್ಲಿ ಪ್ರತಿವಾದಿಯಾಗಿರುವಂತ SIT to unearth over a dozen of skeleton remains in Banglagodha. Such a discovery so late and in so conspicuous a place should never have been possible if Dharmasthala were a village free of fear ಅಂತ ಹೇಳ್ತಾರೆ ಅವರು. ಅಂದ್ರೆ ಧರ್ಮಸ್ಥಳದಲ್ಲಿ ಅಲ್ಲಿನ ಜನ ಏನಿದ್ದಾರೆ ಅವರು ಈಗಲೂ ಕೂಡ ಭೀತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅಂದ್ರೆ ಮಾತಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಅವ್ರು ಮುಂದೆ ಹೇಳ್ತಾ ಹೋಗ್ತಾರೆ. ಕೊನೆಯದಾಗಿ ಸ್ನೇಹಿತರೆ, ಮೂರು ಕೆಲವು ಮನವಿಗಳನ್ನ ಅವ್ರು ಮಾಡ್ತಾರೆ. ಅಂದ್ರೆ ತಮಗೆ ತಾವೇ ರೆಸ್ಟ್ರಿಕ್ಷನ್ ಗಳನ್ನ ಹೇರ್ಕೊಂಡು ಪಿಟಿಷನರ್ಗಳು ಕೆಲವು ಮನವಿಗಳನ್ನ ಮಾಡ್ತಾರೆ. ದ ಪಿಟಿಷನರ್ಸ್ ರೆಸ್ಪೆಕ್ಟ್ಫುಲಿ ಸಬ್ಮಿಟ್ ದಟ್ ದ ಎಕ್ಸುಮೇಷನ್ ಎಕ್ಸರ್ಸೈಸ್ ಮಸ್ಟ್ ಬಿ ಸ್ಟ್ರಕ್ಚರ್ಡ್ ಅಂಡ್ ಸೇಫ್ ಗಾರ್ಡೆಡ್ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ಏನ್ ನಡೀತು ಎಕ್ಸುಮೇಷನ್, ಆತರ ಆಗೋದು ಬೇಡ, ಇದು ಸ್ಟ್ರಕ್ಚರ್ಡ್ ಅಂಡ್ ಸೇಫ್ ಗಾರ್ಡೆಡ್ ಅಂತ ಹೇಳ್ತಾರೆ. ಸೊ ಆಸ್ ಟು ಇನ್ಸ್ಪೈರ್ ಪಬ್ಲಿಕ್ ಕಾನ್ಫಿಡೆನ್ಸ್, ಜನರ ವಿಶ್ವಾಸವನ್ನು ಗೆಲ್ಲೋದಕ್ಕೆ, preserve fragile evidence and avoid a repeat of the difficulties encountered in earlier proceedings. These key safeguards are suggested. ಅಂದ್ರೆ ಹಿಂದೆ ಏನ್ ತಪ್ಪಾಯ್ತು ಅಥವಾ ಹಿಂದೆ ಏನ್ ಸಮಸ್ಯೆ ಎದುರಿಸಬೇಕಾಯ್ತು SIT ಎಕ್ಸಿಬಿಷನ್ ಮಾಡುವಂತ ಸಂದರ್ಭದಲ್ಲಿ ಅದು ರಿಪೀಟ್ ಆಗೋದು ಬೇಡ. ಅದಕ್ಕಾಗಿ
ಕೆಲವು ಕ್ರಮಗಳನ್ನ ನೀವು ತಗೋಬಹುದು ಅಂತ ಅವ್ರು ಕೇಳ್ತಾರೆ. ದ ಪಿಟಿಷನ್ ಅದೇನಂತ ಅವ್ರು ಹೇಳ್ತಾರೆ, ದ ಪಿಟಿಷನರ್ಸ್ ಆರ್ ಕಾನ್ಶಿಯಸ್ ದಟ್ ಇನ್ವೆಸ್ಟಿಗೇಟಿವ್ ರಿಸೋರ್ಸಸ್ ಆರ್ ಫೈನೈಟ್. Accordingly, the petitioners themselves propose that the court may direct the SIT to halt further exhumation if three successive exhumations at petitioners identified sites yields no remains. ಅಂದ್ರೆ 3 ಜಾಗಗಳಲ್ಲಿ ಏನು ಪಿಟಿಷನರ್ಸ್ ಇದ್ದಾರೆ, ತುಕಾರಾಮ್ ಮತ್ತೆ ಪುರಂದರ್ ಅವ್ರು ತೋರಿಸಿದಂತ ಜಾಗದಲ್ಲಿ ಎಕ್ಸುಮೇಷನ್ ನಡೆದು ಅಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ, ಸತತ 3 ಎಕ್ಸುಮೇಷನ್ ಗಳಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ, ನಾವು ಮುಂದೆ ಮಾಡಿ ಅಂತ ಕೇಳೋದಿಲ್ಲ ಅನ್ನೋದನ್ನ ಅವ್ರಿಗವರೇ ಕಂಡೀಷನ್ ಅನ್ನ ಹಾಕೊಂಡು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ಸುಮ್ಮನೆ ಒಂದು ಎಕ್ಸರ್ಸೈಸ್ ಆಗೋದ್ ಬೇಡ, ಸುಮ್ಮನೆ ಒಂದು ವೇಸ್ಟ್ ಎಕ್ಸರ್ಸೈಸ್ ಆಗೋದ್ ಬೇಡ. ಹಿಂದೆ ಚಿನ್ನಯ್ಯಂದ ಆದಾಗ ನಾವೆಲ್ಲ ನೋಡಿದ್ವಿ, 1 ರಿಂದ 5 ಏನೋ ಸಿಗ್ಲಿಲ್ಲ, 6 ಏನೋ ಸ್ವಲ್ಪ ಮೂಳೆಗಳು ಸಿಕ್ತು, ನಂತರ ಮತ್ತೆ ಏನೋ ಸಿಗ್ಲಿಲ್ಲ, ಮತ್ತೆ 11 ಏನಲ್ಲಿ ಏನೋ ಸಿಕ್ತು, ಜನ ಕನ್ಫ್ಯೂಸ್ ಆದ್ರು, ಬೇರೆ ಬೇರೆ ರೀತಿಯ ಮಾತುಗಳು ಕೇಳ್ಬಂದು. ಈ ತರದ್ದೆಲ್ಲ ಅವಾಯ್ಡ್ ಮಾಡಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ ಅಂದ್ರೆ, ಎಕ್ಸಿಬಿಷನ್ ಅನ್ನು ನೀವು ಒಂದು 3 ಸಲ 3 ಎಕ್ಸಿಬಿಷನ್ ಅಂದ್ರೆ ಸ್ಪಾಟ್ 1, 2, 3 ಮಾಡದಂತ ಸಂದರ್ಭದಲ್ಲಿ ಆ 3ರಲ್ಲೂ ಏನು ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡಿ. 3 ಸಕ್ಸೆಸಿವ್ ಅಟೆಂಪ್ಟ್ಸ್ ಫೇಲ್ಯೂರ್ ಆದ್ರೆ ಅಲ್ಲಿ ಸ್ಟಾಪ್ ಮಾಡಬಹುದು ಅಂತ ಹೇಳಿ ಅವರು ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂತಾರೆ. ನೆಕ್ಸ್ಟ್ ಅವ್ರು ಏನ್ ಹೇಳ್ತಾರೆ, ಇದು ಒಂದು ಬ್ಯಾಲೆನ್ಸ್ ಅನ್ನು ಮಾಡುತ್ತೆ. ಅಂದ್ರೆ SITಗೂ ಕೂಡ ಅದು ಹೊರೆ ಆಗಲ್ಲ, ಅಥವಾ ಅದೊಂದು ಸುಮ್ಮನೆ ಒಂದು ಸಮಸ್ಯೆ ಆಗಲ್ಲ. ನೋಡೋಣ, ಅದು ನಾವು ನಮ್ಮ ಏನಿದೆ, ನಾವು ಏನ್ ತೋರಿಸ್ತಾ ಇದ್ದೀವಿ ಅದು ಜಾಗಗಳ ಸಿಗ್ಲಿಲ್ಲ ಅಂದ್ರೆ ನಾವು ಅಲ್ಲಿ ಬಿಡೋದಕ್ಕೆ ರೆಡಿ ಇದ್ದೀವಿ ಅಂತ ಮಾತನ್ನ ಅವ್ರು ಹೇಳ್ತಾರೆ. ಕೆಲವು ಸಜೆಷನ್ ಗಳನ್ನ ಮಾಡ್ತಾರೆ, ಅದು ಕೋರ್ಟ್ ಅದನ್ನ ಯಾವ ರೀತಿ ತಗೋತಾ ಏನೋ ಗೊತ್ತಿಲ್ಲ ನನಗೆ. ಇಟ್ ಈಸ್ ರೆಸ್ಪೆಕ್ಟ್ಫುಲಿ ಸಬ್ಮಿಟೆಡ್ ದಟ್ ದ SIT ಬಿ ಡೈರೆಕ್ಟೆಡ್ ಟು ಎಂಪ್ಲಾಯ್ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಅಂದ್ರೆ GPR ಅಂಡ್ ಟ್ರೈನ್ಡ್ ಸ್ನಿಫರ್ ಡಾಗ್ಸ್ ಪ್ರಿಯರ್ ಟು ಕಮೆನ್ಸಿಂಗ್ ಎಕ್ಸವೇಷನ್ ಅಂತ ಕೇಳ್ತಾರೆ ಅವರು. ಅಂದ್ರೆ ನಾವ್ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ, GPR ಬಳಸೋದ್ರ ಬಗ್ಗೆ. ಅವರು ಕೇಳ್ತಾ ಇದಾರೆ ಅಂದ್ರೆ GPR ಅನ್ನ ಬಳಸೋದಕ್ಕೆ ಪ್ರಯತ್ನ ಪಡಬಹುದು ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಸೈಂಟಿಫಿಕ್ ಮೆಥಡ್ ಅಲ್ಲಿ ಬಳಸಬಹುದು ಅಂತ ಹೇಳಿ, ಹಾಗೆ ಸ್ನಿಫರ್ ಡಾಗ್ಸ್ ಕೂಡ ಅದ್ರಲ್ಲಿ ಬಳಸಬಹುದು ಅಂತ ಹೇಳಿ. ಇದರಲ್ಲಿ GPR ಬಗ್ಗೆ ನಂದೇ ಆದಂತ ಕೆಲವು ಇದೆ. ಅಂದ್ರೆ ಅದರಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಸಂದೇಹಗಳಿದೆ. ನಾನು ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ GPR, ಯಾರಿಗಾದ್ರೂ ಕುತೂಹಲ ಇದ್ರೆ ಅದನ್ನ ನೋಡ್ಬೋದು. ಅದು ಎಷ್ಟು ಎಫೆಕ್ಟಿವ್ ಅನ್ನೋದ್ರ ಬಗ್ಗೆ ಅನುಮಾನಗಳು ನಮ್ಗಿದೆ. ಆದ್ರೆ ಇವರು ಅರ್ಜಿದಾರ ಕೇಳ್ತಾ ಇದಾರೆ GPR ಅನ್ನು ಬಳಸಿ ಮತ್ತೆ ಸ್ನಿಫರ್ ಡಾಗ್ಸ್ ಗಳನ್ನ ಬಳಸಿದ್ರೆ ಈಸಿ ಆಗತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಆಮೇಲೆ ಬೋತ್ ಟೆಕ್ನಾಲಜೀಸ್ ಹ್ಯಾವ್ ಎ ಪ್ರೂವನ್ ರೆಕಾರ್ಡ್ ಇನ್ ಡಿಟೆಕ್ಟಿಂಗ್ ಸಬ್ ಸರ್ಫೇಸ್ ಅನಾಮಲೀಸ್ ಅಂಡ್ ಹ್ಯೂಮನ್ ಡಿಕಂಪೋಸಿಷನ್ ಸೆನ್ಸ್ ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ದ ಪಿಟಿಷನರ್ ಸಬ್ಮಿಟ್ ದಟ್ ದ ಯೂಸ್ ಆಫ್ GPR ಅಂಡ್ ಕೆನೈನ್ಸ್ ವಿಲ್ ಕನ್ಸರ್ವ್ ಮ್ಯಾನ್ ಪವರ್ ಅಂಡ್ ಪ್ರೊವೈಡ್ ಸೈಂಟಿಫಿಕ್ ಕೊಲಾಬರೇಷನ್ ಅಂತಾರೆ. ಅಂದ್ರೆ ತುಂಬಾ ಮ್ಯಾನ್ ಪವರ್ ಖರ್ಚು ಆಗೋದನ್ನ ತಪ್ಪಿಸುತ್ತೆ, ಇದರಿಂದ ತುಂಬಾ ಈಸಿ ಆಗತ್ತೆ ಅಂತ ಕೂಡ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಬಹಳ ಮುಖ್ಯವಾಗಿ ಪುರಂದರ ಮತ್ತೆ ತುಕಾರಾಮ್ ಅವ್ರು ಕೇಳ್ತಾ ಇರೋದು ಅಂತಂದ್ರೆ, ಕೋರ್ಟ್ ಮಾನಿಟರ್ಡ್ ವೆರಿಫಿಕೇಶನ್ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಅಂಶ ಇದು. ಏಕೆಂದ್ರೆ ನೋಡಿ, SIT ತನಿಖೆ ಮಾಡ್ತಾ ಇದೆ, ಅದು ಫೇರ್ ಆಗಿ ಮಾಡ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದೆ, ತುಂಬಾ ಒಳ್ಳೆ ಆಫೀಸರ್ಸ್ ಇದ್ದಾರೆ, ಇದೆಲ್ಲ ನಾವು ಹೇಳ್ತಾ ಇದೀವಿ. ಆದ್ರೂ ಕೂಡ ಕೆಲವು ಘಟನೆಗಳು ಏನ್ ನಡೀತಾ ಇದಾವೆ, ಅದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಕೆಲವು ಅನುಮಾನಗಳು ಹುಟ್ಕೊಳ್ಳುವಂತದ್ದು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಚಿನ್ನಯ್ಯ ಏನ್ ದಾರಿ ತಪ್ಪಿಸುವಂತ ಕೆಲಸ ಮಾಡ್ದ, ಅದರಲ್ಲಿ ಕೆಲವು ಕೆಳ ಹಂತದ SIT ಅಧಿಕಾರಿಗಳ ಪಾತ್ರನೂ ಇದ್ದಿರಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗೆಲ್ಲ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಇದಾಗಬಾರ್ದು, ಅಂದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಆಗ್ಬಾರ್ದು, ಅನುಮಾನಗಳು ಹುಟ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ದ ಪಿಟಿಷನರ್ಸ್ ಪ್ರಪೋಸ್ ದಟ್ ದ ಎಕ್ಸರ್ಸೈಸ್ ಬಿ ಜುಡಿಷಿಯಲಿ ಓವರ್ಸೀನ್, ಅಂದ್ರೆ ಕೋರ್ಟ್ ಮಾನಿಟರ್ ಆಗ್ಬೇಕು ಅಂತ ಅವ್ರು ಕೇಳ್ತಾರೆ. This honorable court may consider appointing a court commissioner such as the registrar or a retired district judge to accompany the petitioners to the identified sites. ಅಂದ್ರೆ ಯಾವ ಇವರು ಐಡೆಂಟಿಫೈ ಮಾಡ್ತಾರೋ ಸೈಟ್ಗಳು, ಆ ಸೈಟ್ಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರ ಜೊತೆ ಒಬ್ರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಒಬ್ರನ್ನ
ನಿಯೋಜಿಸಬೇಕು, ಅದೇ ಇದೇ ಕೋರ್ಟ್ ಅಂದ್ರೆ ಹೈಕೋರ್ಟ್ ಇದನ್ನ ನಿಯೋಜಿಸಬೇಕು ಅಂತ ಕೇಳ್ತಾರೆ. ದ ಕಮಿಷನರ್ ಕ್ಯಾನ್ ರೆಕಾರ್ಡ್ ಇನ್ ಎ ಬ್ರೀಫ್ factual report what was visible at the surface and aids were used and what was not unearthed. ಅಂದ್ರೆ ಏನ್ ನಡೀತು, ಏನ್ ಸಿಕ್ತು, ಏನನ್ನ ಬಳಕೆ ಮಾಡಲಾಯ್ತು, ಅದನ್ನೆಲ್ಲ ಅವ್ರು ನೇರವಾಗಿ ವರದಿ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಕೊನೆಯದಾಗಿ ಅವರು ಅವ್ರ ಪ್ರೇಯರ್ ಅನ್ನ ಹೇಳ್ತಾರೆ. ಅಂದ್ರೆ ಇದುವರೆಗೆ ನಾನೇನ್ ಹೇಳಿದೆ ಅದರಲ್ಲೇನೆ ಬಹಳಷ್ಟು ಅಂಶಗಳಿದೆ. ಅದೇ ಏನು ಅವರು ಆನ್ ರೆಕಾರ್ಡ್ ಇವ್ರು ಕೊಟ್ಟಿರುವಂತ ಫೋಟೋಗ್ರಾಫ್ ಏನಿದೆ, ಅದೇ ಆ ಟ್ರೌಸರ್ ಅಲ್ಲಿ ಇರುವಂತ ಸ್ಕೆಲಿಟನ್ ಏನಿದೆ, ಅದು ಅವ್ರು ಕೊಟ್ಟಿರುವಂತ ಫೋಟೋ, ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಅವರು ಇಂಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ಕೊರಾಬರೇಟಿವ್ ಮೆಟೀರಿಯಲ್ ಅಂತ ಪರಿಗಣಿಸ್ಬೇಕು ಅದನ್ನ ಅಂತ ಹೇಳ್ತಾರೆ ಅವರು. ಮತ್ತೆ ಇವರ ಟೆಸ್ಟಿಮನಿನ ರೆಕಾರ್ಡ್ ಮಾಡಬೇಕು ಅಂತ ವಿನಂತಿಸ್ತಾರೆ. ಅಂದ್ರೆ ಏನು ಸಾಕ್ಷಿದಾರರು ಬಂದಿದ್ದಾರೆ ಈಗ, ಅವರ ಟೆಸ್ಟಿಮನಿ, ಅವರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಆಮೇಲೆ ಇದಕ್ಕೆ ಅಂದ್ರೆ ಚಿನ್ನಯ್ಯನ ಏನ್ ಕಂಪ್ಲೇಂಟ್ ಏನಿದೆಯಲ್ಲ, ಅದು ಅವನ ಕಂಪ್ಲೇಂಟ್ ನ ಕ್ರೆಡಿಬಿಲಿಟಿ ಏನಿದೆಯಲ್ಲ, ಅದು ಏನೇ ಆಗಿರ್ಲಿ, ಅದು ಸುಳ್ಳಾಗಿರ್ಲಿ, ಸತ್ಯ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಇದನ್ನ ಇಂಡಿಪೆಂಡೆಂಟ್ ಆಗಿ ನೀವು ಅದನ್ನ ಪರಿಗಣಿಸ್ಬೇಕು ಅಂತ ಅವರು ವಿನಂತಿ ಮಾಡಕ್ ಅಂತ ಇದ್ದಾರೆ. ಆಮೇಲೆ ಟೈಮ್ ಬೌಂಡ್ ಇನ್ಸ್ಪೆಕ್ಷನ್ ಮತ್ತೆ ಎಕ್ಸಿಬಿಷನ್ ಆಗ್ಬೇಕು ಅಂತ ಹೇಳ್ತಾರೆ. ನಾನು ಅದ ಕಾರಣನೂ ಕೂಡ ನಿಮ್ಗೆ ಹೇಳಿದೆ ಆಗ್ಲೇನೆ ಯಾಕೆ ಅಂತ ಹೇಳಿ. ಮತ್ತೆ ಕೋರ್ಟ್ ಕಮಿಷನರ್ನ ನೇಮಕ ಆಗ್ಬೇಕು ಅಂತ ಅವ್ರು ಕೇಳ್ಕೊಂತಿದ್ದಾರೆ. ಮತ್ತೆ GPR ಮತ್ತೆ ಸ್ನಿಫರ್ ಡಾಗ್ಸ್ ಗಳ ಬಗ್ಗೆ ಕೂಡ ಅವರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ದೀಪಕ್ ಖೋಸ್ಲಾ ಅವರು ಇದನ್ನ ಕೇಸ್ ನಡೆಸ್ತಾ ಇದ್ದಾರೆ ಅರ್ಜಿದಾರರ ಪರವಾಗಿ. ನಾಳೆ ಇದು ವಿಚಾರಣೆಗೆ ಬರಲಿದೆ ಹೈಕೋರ್ಟ್ ನಲ್ಲಿ. ಏನಾಗುತ್ತೆ ಅನ್ನುವಂತ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಇದೆಲ್ಲ ವಿಷಯಗಳಿಗೆ ಕೋರ್ಟ್ ಮಾನ್ಯತೆ ಕೊಡುತ್ತಾ, ಅದನ್ನ ಅವರು ಕೋರ್ಟ್ ಅದನ್ನ ಪರಿಗಣಿಸಿ ಇವರನ್ನ ಸಾಕ್ಷಿದಾರರಾಗಿ ಪರಿಗಣಿಸೋದಕ್ಕೆ ಒಂದು ಆದೇಶವನ್ನು ಕೊಡುತ್ತಾ ಅಥವಾ ಇಲ್ವಾ, ಅದನ್ನ ಕಾದ್ ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟು ವಿಷಯಗಳನ್ನ ನಿಮ್ಗೆ ಮುಂದೆ ಹೇಳ್ಬೇಕಾಗಿತ್ತು. ಮತ್ತೆ ಇನ್ನೊಂದು ಬಹಳ ಜನ ನೀವು ತಲೆಯಲ್ಲಿರುವಂತ ವಿಷಯ, ಅದನ್ನ ನಾನು ಮಾತಾಡ್ಲೇಬೇಕಿತ್ತು, ಅದು ಹೇಳ್ತೀನಿ. ಮಹೇಶ್ ಶೆಟ್ಟಿ ತಿಮರೋಡಿ, ಸೌಜನ್ಯ ಹೋರಾಟಗಾರರಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ 1 ವರ್ಷಗಳ ಕಾಲ ರಾಯಚೂರು ಜಿಲ್ಲೆ ಮಾನ್ವಿಗೆ ಗಡೀಪಾರು ಮಾಡುವಂತ ಒಂದು ಆದೇಶವನ್ನ ಅವರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ವರದಿಯ ಅನ್ವಯ ಬೆಳ್ತಂಗಡಿ ಭಾಗದ ಏನು AC ಇದ್ದಾರೆ ಸ್ಟೆಲ್ಲಾ ವರ್ಗೀಸ್, ಅವರು ಹೊರಡಿಸಿದಂತ ಆದೇಶ. ಬಹಳ ಜನ ಸಂಭ್ರಮಾಚರಣೆಗಳನ್ನ ಮಾಡ್ತಿದ್ದಾರೆ. ನಿನ್ನೆಯಿಂದ ನೋಡ್ತಾನೆ ಇದೀವಿ, ಬಹಳ ಜನ ಅದನ್ನ ವಿಜಯದಶಮಿ ಅಂತೆಲ್ಲ ಅದನ್ನ ಹ್ಯಾಶ್ಟ್ಯಾಗ್ ಹಾಕೊಂಡು ಸಂಭ್ರಮಾಚರಣೆಗಳನ್ನ ಮಾಡ್ತಾ ಇದ್ದಾರೆ. ಯಾರು ತಮ್ಮನ್ನು ತಾವು ಅನ್ಬಯಾಸ್ಡ್ ಜನಗಳು ಅಂತ ಹೇಳ್ಕೊಂತಾರ, ಅವರು ಕೂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರೋದನ್ನ ನೋಡಿದೀವಿ. ಒಂದೇ ಒಂದು ಸೂಕ್ಷ್ಮವಾಗಿ ಹೇಳಕ್ ಬಯಸ್ತೀನಿ, ಈ ಸಂಭ್ರಮ ಬಹಳ ದಿನ ಏನು ಉಳಿಯಲ್ಲ ಅವ್ರಿಗೆ, ಅಷ್ಟಂತೂ ಸ್ಪಷ್ಟ. ಆಮೇಲೆ ಇವರ ತಿಮ್ರೋಡಿ ಅವ್ರ ಮೇಲೆ ಏನಿದು ಗಡೀಪಾರಿನ ಆದೇಶ ಏನಿದೆ, ಈ ಗಡೀಪಾರು ಅನ್ನೋದೆಲ್ಲ ಇದೆಯಲ್ಲ ಸ್ನೇಹಿತರೆ, ಇದು ಏನಾದ್ರು ಬ್ರಿಟಿಷ್ ಕಾಲದ ಪಳೆಯುಳಿಕೆ. ಇದು ಅಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇದ್ದಂತ ಏನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗಳಿತ್ತು, ಅದು ಹಂಗೆ ಉಳ್ಕೊಂಬಂದ್ ಬಹಳಷ್ಟು ಕೆಲವೆಲ್ಲ ಆ ಕಡೆಯಿಂದಾನೆ ಬಂದ್ಬಿಟ್ಟಿದೆ. ಬ್ರಿಟಿಷರಿಗೆ ಯಾರ್ ಕಂಡ್ರೆ ಆಗ್ತಿರಲ್ಲ, ಅವ್ರು ತೆಗೆದು ಎಲ್ಲ ಒಂದ್ ಕಡೆ ಬಿಸಾಕ್ತಾ ಇದ್ರು. ಅದನ್ನ ಏನು ಅವಾಗಿನ ಕಾಲದ ಬ್ರಿಟಿಷ್ ಕಾನೂನುಗಳನ್ನ ನಾವಿನ್ನು ಉಳಿಸ್ಕೊಂಡಿರೋದು ಬಹಳ ದುರದೃಷ್ಟಕರ ಬೆಳವಣಿಗೆ ಅದು. ಅದರಲ್ಲೂ ಕೂಡ BNSS ಅಂತ ಹೊಸದಾಗಿ ನಾವು ಒಂದು ಕ್ರಿಮಿನಲ್ ಕೋಡ್ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಈ ತರದ ಗಡೀಪಾರುಗಳು ಇವೆಲ್ಲ, ಅದು ಸಣ್ಣ ಪುಟ್ಟ ವಿಷಯಗಳಿಗೆ ಏನ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಮರ್ಡರ್ ಮಾಡಿಲ್ಲ, ರೇಪ್ ಮಾಡಿಲ್ಲ, ಯಾರನ್ನೋ ಕಿಡ್ನಾಪ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಅವ್ರ ಮೇಲೆ ಆ ತರದೇನ್ ಕೇಸ್ಗಳಿಲ್ಲ. ಅಲ್ಲಿ ಹಾಕಿರೋದಿಲ್ಲ ಅವ್ರ ಮೇಲಿರೋ ಕೇಸ್ಗಳೆಲ್ಲ ಏನು ಅಂತಂದ್ರೆ ಕಮ್ಯುನಲ್ ವಿಷಯಗಳಿಗೆ ಸಂಬಂಧಪಟ್ಟಂತ ಕೇಸ್ಗಳು. ಅಂದ್ರೆ ಅವ್ರು ಹಿಂದುತ್ವದ ಹೋರಾಟಗಾರರಾಗಿ ಹಿಂದೆ ಮಾಡದಂತ ಹೋರಾಟಗಳಿಗೆ ಸಂಬಂಧಪಟ್ಟಂತೆ ನೀಡದಂತ ಕೇಸ್ಗಳು ಇರ್ಲಿ, ಅದರಲ್ಲಿ ತಪ್ಪು ಇರ್ಬೋದು, ಅದ್ರಲ್ಲಿ ನಾವೇನು ಮುಚ್ಚುಮರೆ ಏನಿಲ್ಲ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರ 15, 20, 30 ಕೇಸ್ ಹಾಕ್ಸ್ಕೊಂಡವ್ರು ಎಷ್ಟು ಜನ ಇದಾರೆ ಸ್ವಾಮಿ? ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬರೇ ಇದಾರ? ಅಲ್ಲಿನ MLA ಗಳ ಸಮೇತ ಎಲ್ಲರೂ ಕೂಡ ಇದಾರಲ್ವಾ?
ಅವ್ರುಗಳಿಗೆಲ್ಲ ಎಲ್ಲಿ ಗಡಿಪಾರು ಮಾಡಿದ್ದಾರೆ, ಎಲ್ಲಿ ಗಡಿಪಾರು ಮಾಡ್ತಾರೆ, ಈ ಸರ್ಕಾರ ಎಲ್ಲಿ ಮಾಡುತ್ತೆ ಗೊತ್ತಿಲ್ಲ ನಮ್ಗೆ. ಇಲ್ಲಿ ಈ ವಿಷಯ ಕೋರ್ಟ್ ಮುಂದೆ ಬಂದೇ ಬರುತ್ತೆ. ಹ್ಮ್ ಆ, ಈ ತರ ಆ, ಒಬ್ಬ ಒಬ್ಬ ಹೋರಾಟಗಾರರನ್ನ, ಅದರಲ್ಲೂ ಕೂಡ ಈ ಈ ಈಗ ನಡೀತಾ ಇರುವಂತ ಏನು SIT ವಿಚಾರಣೆ ಆಗಿರ್ಬೋದು, ಈಗ ನಡೀತಾ ಇರುವಂತ ಆ, ಏನು ಹೋರಾಟಗಳಾಗಿರ್ಬೋದು, ಅದರ ಕೇಂದ್ರ ಬಿಂದುವಾಗಿದ್ದಂತ ತಿಮರೋಡಿ ಅವ್ರನ್ನ ಇದ್ದಕ್ಕಿದ್ದಂಗೆ ಗಡಿಪಾರ್ ಮಾಡ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಜನಗಳ ತಲೆಯಲ್ಲಿ ಏನು ಹೊಳೆಯುತ್ತೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಈ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ. ಇದು ಯಾರು ಮಾಡ್ತಿದಾರೋ ಗೊತ್ತಿಲ್ಲ, ಅದು ಯಾರು ಇದರ ಹಿಂದೆ ಇದ್ದಾರೋ ಅದು ಗೊತ್ತಿಲ್ಲ. ಅಥವಾ ಪೊಲೀಸ್ನವ್ರು ನಾರ್ಮಲ್ ಆಗಿ ಇದನ್ನ ಮಾಡಿದ್ರ ಗೊತ್ತಿಲ್ಲ. ಹಾಗೆ ನಾರ್ಮಲ್ ಆಗಿ ಮಾಡಿದ್ರೆ ಬೇರೆಯವ್ರ ಮೇಲೆ ಯಾಕೆ ಆತರ ಆಗ್ತಾ ಇಲ್ಲ? ಈಗಾಗಲೇ ಅವ್ರು 30 ಜನದ ಲಿಸ್ಟ್ ಏನೋ ಮಾಡಿ ಅವ್ರಿಗೆಲ್ಲ ನೋಟಿಸ್ಗಳನ್ನ ಕೊಟ್ಟಿದ್ರು. ಆ ನೋಟಿಸ್ಗಳು ಕೊಟ್ಟವ್ರಲ್ಲಿ ಎಷ್ಟು ಜನ ಗಡಿಪಾರ್ ಮಾಡಿದ್ದಾರೆ? ಐಶೆಟ್ಟಿ ತಿಮರೋಡಿ ಒಬ್ಬರನ್ನೇ ಯಾಕೆ ಮಾಡ್ತಾ ಇದ್ದಾರೆ? ಈ ತರದ ಪ್ರಶ್ನೆಗಳು ಕೂಡ ಬರ್ತವೆ, ಒಂದೇ ಬರ್ತವೆ. ಪಬ್ಲಿಕ್ ಡೊಮೇನ್ ಅಲ್ಲಿ ಈ ತರದ ಪ್ರಶ್ನೆಗಳು ಬರ್ತವೆ. ಮತ್ತೆ ಸರ್ಕಾರ ಈ ತರದ್ದು ಮಾಡಿದಂತ ಸಂದರ್ಭದಲ್ಲಿ ಜನ ಪಾಯಿಂಟ್ ಔಟ್ ಮಾಡುವ ರೀತಿ ಯಾಕೆ ಬಿಹೇವ್ ಮಾಡ್ತಾ ಇದೆ? ಅಟ್ಲೀಸ್ಟ್ ಈ ಟೈಮಿಂಗ್ ಇದೆಯಲ್ಲ, ಆ ಗಡಿಪಾರ್ ಆದೇಶ ಮಾಡಿದಂತ ಟೈಮಿಂಗ್ ಏನಿದೆ ಅದು ತುಂಬಾ ಸಸ್ಪಿಷಿಯಸ್ ಆಗಿ ಕಾಣುತ್ತೆ. ಮಾತ್ರ ಅಲ್ಲ, ಎಲ್ಲೋ ಒಂದ್ ಕಡೆ ಸತ್ಯವನ್ನ ಹುಗುದು ಹಾಕುವಂತ, ಸತ್ಯವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಏನೋ ಇದೆಯಾ ಅಂತೆಲ್ಲ ಅನ್ಸಕ್ಕೆ ಶುರು ಆಗತ್ತೆ ಸ್ನೇಹಿತರೆ. ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಇನ್ನೊಂದು ಪ್ರಕರಣ ದಾಖಲಾಗಿರೋದು ನಿಮ್ಗೆ ಗೊತ್ತೇ ಇದೆ. ಅಂದ್ರೆ SIT ಅವರು ಅವ್ರ ಮನೆಯಲ್ಲಿ ಹಾಜರು ಮಾಡಿದಂತ ಸಂದರ್ಭದಲ್ಲಿ ಒಂದು ಏರ್ ಗನ್ ಸಿಕ್ಕಿದೆ ಅಂತ ಹೇಳಿ, ಮತ್ತೆ ಕೆಲವು ತಲವಾರ್ ಅಂದ್ರೆ ಏನು ಕತ್ತಿಗಳಿದ್ವು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮಂಗಗಳನ್ನ ಓಡಿಸೋದಕ್ಕೆ ನಾವು ಏರ್ ಗನ್ಗಳು ಇಟ್ಟಿದ್ವಿ, ತೋಟದ ಕೆಲಸ ಮಾಡೋದಕ್ಕೆ ಕತ್ತಿಗಳು ಇಟ್ಕೊಂಡಿದ್ವಿ ಅಂತ ಅವ್ರು ಹೇಳ್ತಾರೆ. ಸ್ನೇಹಿತರೆ, ಏರ್ ಗನ್ ಇಟ್ಕೊಳ್ಳೋದು ಅಪರಾಧ ಅಲ್ಲ. ಅಂದ್ರೆ ಅದು ಎಕ್ಸ್ಟೆಂಟ್ ಏನು ಅಂತಂದ್ರೆ, ಅದು ಅದರ ಕೆಪಾಸಿಟಿ ಇದೆಯಲ್ಲ, ಅದಕ್ಕೇನೋ ಒಂದು ಸೈಂಟಿಫಿಕ್ ಆಗಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಪ್ರಮಾಣದ್ದು ಇದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕಾಗತ್ತೆ, ಲೈಸೆನ್ಸ್ ತಗೋಬೇಕಾಗತ್ತೆ ಅಂತ ಕಾನೂನು ಹೇಳುತ್ತೆ. ಇದೇನೋ ಅದು ಪ್ರಮಾಣ ಮೀರಿದೆ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾರೆ. ಹಂಗಂತ ಇದನ್ನ ಯಾವ ತರ ಬಿಂಬಿಸಲಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡೋದು. ಇದು ತಪ್ಪು ಆಗಿದ್ರೆ ತಪ್ಪೇ, ಅದನ್ನ ನಾನು ಎರಡನೇ ಮಾತೇ ಹೇಳೋದಿಲ್ಲ. ಅವ್ರು ಏನಾದ್ರು ಕಾನೂನು ಮೀರಿ ಅದನ್ನ ಇಟ್ಕೊಂಡಿದ್ರೆ ತಪ್ಪು, ಅದರಲ್ಲಿ ಯಾವ್ದೇ ಕಾಂಪ್ರಮೈಸ್ ಇರಕ್ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಬಿಂಬಿಸುವಂತ ರೀತಿ ಯಾಕೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಬಂದಿಸೋದು? ಶಸ್ತ್ರಾಸ್ತ್ರ ಕಾಯ್ದೆ ಅಂದ್ರೆ ಏನು ಅಂದ್ರೆ, ಯಾರೋ ಒಬ್ಬ ಟೆರರಿಸ್ಟ್ ಇಟ್ಬಿಟ್ಟಿದ್ದಾನೆ, ಅವನ ಹತ್ರ ಯಾವ್ದೋ AK-47ಗಳು, ಇನ್ಯಾವ್ದೋ AK-56, ಇನ್ನೆಂಥದ್ದು ಸ್ಫೋಟಕಗಳು, ಬಾಂಬ್ಗಳು ಇಟ್ಕೊಂಡಿದ್ನೇನೋ, ಅವನನ್ನ ನೋಡಿ ಹಿಂಗೆ ಹಿಡಿದು ಬಿಟ್ಟಿದ್ದಾರೆ ಅನ್ನೋ ರೀತಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರಲ್ಲ ಈ ಮುಟ್ಟಾಳ್ರಿಗೆ ಮಾತ್ರ. ಅವ್ರು ಹೊಟ್ಟೆಗೆ ಏನ್ ತಿಂತಾರ ನಂಗೆ ನಿಜ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ ಆ ಏರ್ ಗನ್ನೆ ಅಂತಾನೆ ಅನ್ಕೊಳ್ಳೋಣ, ಅಥವಾ ಅವರು ಆ ಲಿಮಿಟ್ ಮೀರಿತ್ತು ಅಂತಾನೆ ಅನ್ಕೊಳ್ಳೋಣ, ಅದ ಕೆಪಾಸಿಟಿ ಮೀರಿದ ಏರ್ ಗನ್ ಅಂತಾನೆ ಅನ್ಕೊಳ್ಳೋಣ. ಅದನ್ನ ಇಟ್ಕೊಂಡು ಸಾರ್ವಜನಿಕವಾಗಿ ಉಜಿರೆ ಬೀದಿಲಿ, ಪೇಟೆ ಬೀದಿಗೆ ಬಂದು ಯಾರಿಗಾದ್ರೂ ಬೆದರಿಸಿದ್ರೆ ನೋಡಿ, ಅದು ಅಪರಾಧ, ಅದು ಕಣ್ಣಿಗೆ ಕಾಣುವಂತ ಅಪರಾಧ. ಆ ಕತ್ತಿಯನ್ನ ಹಿಡ್ಕೊಂಡು ಅವರು ಮತ್ತೆ ಅವರ ಜೊತೆಗಾರರು ಹೋಗಿ ಎಲ್ಲ ಕತ್ತಿ ಝಳಪಿಸ್ಕೊಂಡು ಓಡಾಡಿದ್ರೆ ಅದು ಅಪರಾಧ. ನೋಡಿ, ಆಯುಧ ಪೂಜೆ ಬರ್ತಾ ಇದೆ. ಕರ್ನಾಟಕದಲ್ಲಿ ಈ ಬಜರಂಗ ದಳ ಮತ್ತು ಬೇರೆ ಬೇರೆ ಸಂಘಟನೆಗಳು ಈ ತರದ ಕತ್ತಿ ತಲವಾರುಗಳನ್ನೆಲ್ಲ ತಂದು ಒಟ್ಟಿಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ, ಸಾರ್ವಜನಿಕವಾಗಿ ಪೂಜೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾರೆ. ನಾನು ಬೇಕಾದ್ರೆ ನಿಮ್ಗೆ ಆ ಫೋಟೋಗ್ರಾಫ್ಸ್ ಕೊಡಬಲ್ಲೆ. ಎಷ್ಟ್ ಜನದ ಮೇಲೆ ಕ್ರಮ ತಗೊಂಡಿದ್ದೀರಾ? ಎಷ್ಟ್ ಜನ ಜೈಲಿಗೆ ಕಳ್ಸಿದ್ದೀರಾ? ಮನೆಯಲ್ಲಿ ಆಯ್ತು, ನೀವು ಆ ಭಾಗದಲ್ಲಿ ಆ ಕಾಡ್ನಂತ, ಅದೇ ತಿಮರೋಡಿ ಅವ್ರ ಮನೆ ಇರೋ ರಿಮೋಟ್ ಜಾಗ ಉಜಿರೆಯಿಂದ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಕೂಡ, ಒಳಗಡೆ ಹೋಗ್ಬೇಕು ಅಂತ ಜಾಗದಲ್ಲಿ ಇರೋ ಮನೆಗಳಲ್ಲಿ, ಎಲ್ಲಾರ ಮನೆಗಳಲ್ಲೂ ಕತ್ತಿಗಳು ಇದ್ದೇ ಇರ್ತವೆ. ಅದು ಏನಕ್ಕೆ ಇಟ್ಕೊಂಡಿರ್ತಾರೆ? ಅವ್ರ ತೋಟದ ಕೆಲ್ಸಕ್ಕೋ, ಅವ್ರ ಆತ್ಮರಕ್ಷಣೆಗೂ ಏನಕ್ಕೋ ಒಂದು ಇಟ್ಕೊಂಡಿರ್ತಾರೆ. ಯಾರು ಇಟ್ಕೊಳ್ದಲ್ಲ ಇರೋರು ಯಾರು ಇಲ್ಲ. ಸೊ ಇದನ್ನ ದೊಡ್ಡದಾಗಿ ಏನೋ ಭಯೋತ್ಪಾದಕರ ಮೇಲೆ ಕೇಸ್ ಹಾಕ್ತಿರ್ತಾರ ಬಿಂಬಿಸೋದಿದೆಯಲ್ಲ, ಅದು ಆತ್ಮವಂಚನೆ ಮಾಡ್ಕೊಳ್ಳೋಂಥದ್ದು. ನೀವು ಆತ್ಮವಂಚನೆ. ಈಗ ನೋಡಿ, ಇದು ಆಯುಧ ಪೂಜೆ ಬರುತ್ತೆ, ಇದೇ ಜನಗಳು ಏನ್ ಮಾಡ್ತಾರೆ ನೋಡೋಣ, ಏನ್ ಮಾತಾಡ್ತಾರೆ ನೋಡೋಣ, ಎಷ್ಟು ಜನರನ್ನ ಅರೆಸ್ಟ್ ಮಾಡಿಸ್ತಾರೆ, ಎಷ್ಟು ಜನನ ಜೈಲಿಗೆ ಕಳಿಸ್ತಾರೆ ನೋಡೋಣ, ಕಾದ್ ನೋಡೋಣ. ಈ ಕೇಸ್ಗಳು ಕೂಡ ಕೋರ್ಟ್ಗಳ ಮುಂದೆ ಬಂದೇ ಬರುತ್ತೆ.
ಸ್ನೇಹಿತರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳೋದಾದ್ರೆ, ಈ ಕಾಗ್ನಿಸಬಲ್ ಅಫೆನ್ಸಸ್ ಹೆಂಗೆ ಆಗ್ತವೆ ಅಂತಂದ್ರೆ, ಇವರು ಆ ಬಂದೂಕನ್ನು ಹಿಡಿದು ಯಾರನ್ನಾರು ಹೆದರಿಸಿದ್ರೆ, ಬೆದರಿಸಿದ್ರೆ, ಯಾರು ಹಣೆಗೆ ಅದನ್ನ ಇಟ್ಟಿದ್ರೆ, ಕತ್ತಿಯನ್ನ ಹಿಡಿದು ಬೆದರಿಸಿದ್ರೆ, ಆಗ ಅದು ನಿಜವಾಗ್ಲೂ ಗಂಭೀರವಾದ ಪ್ರಮಾಣದ ಅಫೆನ್ಸ್ ಆಗತ್ತೆ. ಆದ್ರೆ ಇಲ್ಲಿ ಅವ್ರ ಮನೆಯಲ್ಲಿ ಅವ್ರು ಸರ್ಚ್ ಮಾಡುವಂತ ಸಮಯದಲ್ಲಿ ಸಿಕ್ಕಿದೆ, ತಗೊಬಂದಿದ್ದಾರೆ, ಹಾಕಿದ್ದಾರೆ. ಇರ್ಲಿ, ಅದರಲ್ಲಿ ತಪ್ಪಿದ್ರೆ, ಕಾನೂನು ಭಾಗದಲ್ಲಿ ಏನಾದ್ರು ತಪ್ಪಾಗಿದ್ರೆ ಅದನ್ನ ಕೇಸ್ ನಡೀತದೆ, ನಡೀಲಿ. ಆದ್ರೆ ಅದನ್ನೇ ಇಟ್ಕೊಂಡು ಅದನ್ನ ಬೇರೆ ತರ ಬಿಂಬಿಸೋದಿದೆಯಲ್ಲ, ಆ ಕೆಲಸವನ್ನ ಮಾಡೋರು ಅದನ್ನ ನಿಲ್ಲಿಸ್ಬೇಕು ಅಂತ ಕೇಳ್ತೀನಿ. ಬಟ್ ನಿಲ್ಸಲ್ಲ, ಅವ್ರದವ್ರು ಮಾಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈ ಸಂಭ್ರಮ ಅಂತೂ ಜಾಸ್ತಿ ದಿವಸ ಇರಲ್ಲ, ಅದಂತೂ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಆ ಸ್ನೇಹಿತರೆ, ಯಾರು ಏನು ಪ್ರಶ್ನೆ ಕೇಳ್ದಂಗೂ ಇಲ್ಲ, ಅಂದ್ರೆ ಜಾಸ್ತಿ ಏನು ಪ್ರಶ್ನೆಗಳಿದ್ದಂಗಿಲ್ಲ. ಇನ್ನು ಮುಂದೆ ಯಾವ ತರ ಜೊತೆ ಪ್ರಶ್ನೋತ್ತರಕ್ಕಾಗಿ ನಾನು ಒಂದು ಲೈವ್ ಮಾಡ್ತೀನಿ. ಇಷ್ಟು ವಿಷಯಗಳನ್ನ ನಿಮ್ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಹಳ ಮುಖ್ಯ, ನಾಳೆಯ ದಿನ ಮೂರು ಬಹಳ ಮುಖ್ಯವಾದ ವಿಷಯಗಳು ಜರುಗಲಿದೆ. ಒಂದು, ಚಿನ್ನಯ್ಯನ ಉಳಿದ ಸ್ಟೇಟ್ಮೆಂಟ್, ಅಂದ್ರೆ ಅರ್ಧ ಭಾಗ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದರ ಮುಂದುವರೆದ ಭಾಗ ನಾಳೆ ರೆಕಾರ್ಡ್ ಆಗುತ್ತೆ. ಒಂದು. ಎರಡನೇದು, ನಾಳೆ ನಡೀತಿರುವಂತ ಬೆಂಗಳೂರಿನೆಲ್ಲ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಿರುವಂತ ದೊಡ್ಡ ಸಮಾವೇಶ, ದೊಡ್ಡ ಪ್ರತಿಭಟನೆ ನಡೆಯುತ್ತೆ. ಆದ್ರೆ ಅದು ಕೂಡ ಬಹಳ ಮುಖ್ಯವಾದ ಈವೆಂಟ್. ಮೂರನೇದು, ಹೈಕೋರ್ಟ್ ಮುಂದೆ ಈ ಪ್ರಕರಣ ನಾಳೆ ಬರ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ಅದು ಆಕ್ಚುಲಿ 26ನೇ ತಾರೀಕಿತ್ತು, ಅದು 25ಕ್ಕೆ ಬರ್ತಾ ಇದೆ ಅನ್ನುವಂತ ಮಾಹಿತಿ ಇದೆ. ನಾಳೆ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಇದೆಲ್ಲದ್ರ ಕಡೆ ನಿಮ್ ಗಮನನೂ ಇರ್ಲಿ, ನನ್ನ ಗಮನನೂ ಇರುತ್ತೆ. ಮುಂದೆ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಅಂತ